ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ತ ವಸತಿ ಶಾಲೆಗಳ ಕಾಯಂ ಶಿಕ್ಷಕರು ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಶನಿವಾರ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಗಳ ನೌಕರರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದರು. ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ SC/ST BC ವಸತಿ ಶಾಲೆಗಳನ್ನು ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡಬೇಕು ಎಂದು ಒತ್ತಾಯಿಸಿದರು. ಕಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು. ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸುವುದು, ಮನೆ ಬಾಡಿಗೆ ಭತ್ಯೆ ಕಡಿತದ ವಿನಾಯಿತಿ ನೀಡಬೇಕು ಹಾಗೂ ಕಾಯಂ ನೌಕರರಿಗೆ 10% ವಿಶೇಷ ಭತ್ಯೆ ಮಂಜೂರು ಮಾಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ನಮ್ಮ ಒಂದು ಬೇಡಿಕೆ ಅಂದರೆ ನಿರ್ದೇಶನಾಲಯ. ಈಗ ರೀ ನಾವು ಅಲ್ಲಿ 10th ಹುಡುಗರು ಇರ್ತಾರೆ, ಅವ್ರಿಗೆ ನಾವು 1 ಗಂಟೆ ತನಕ ರಾತ್ರಿ ತನಕ ಕುಂತು ನಾವು ಅಭ್ಯಾಸ ಮಾಡಿಸ್ತೇವೆ. ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮಗೆ ಭಾಳ ವ್ಯತ್ಯಾಸ ಇದೆ. ರಿಸಲ್ಟ್ ಒಳಗೆ 100% ಮಾಡ್ತೀವಿ ರೀ, ಆದರೂ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಾಯಿಲ್ಲ. ಸೊ ಅದಕ್ಕೆ ನಾಳೆ ಸರ್ಕಾರಕ್ಕೆ ಸವಿನಯ ಪ್ರಾರ್ಥನೆ ಏನಪ್ಪ ಅಂತಂದ್ರೆ ನಿರ್ದೇಶನಾಲಯ ಮಾಡಿರಿ. ಆಮೇಲೆ 6ರಿಂದ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾವೇನು ಮಾಡ್ತೀವಿ ರೀ, ಕ್ಲಾಸನ್ನು ತೊಗೋತೀವಿ 5 ಕ್ಲಾಸ್. ಆಮೇಲೆ ನಮ್ದು MOD ಅಂತ ಇರ್ತದೆ ರೀ, ಮಾಸ್ಟರ್ ಆನ್ ಡ್ಯೂಟಿ. ಅದಕ್ಕೆ ಯಾವುದೇ ವಿಶೇಷ ಭತ್ಯೆ ಇಲ್ಲ, ಅದನ್ನು ಕೂಡ ನಾವೆಲ್ಲ ಮಾಡ್ತೀವಿ ರೀ. ಇಷ್ಟೆಲ್ಲ ಮಾಡ್ರೂ ಕೂಡ ಸರ ನಮಗೆ ಅಷ್ಟೊಂದು ಏನ್ರಿ ಫೆಸಿಲಿಟಿ ಇಲ್ಲ ಸರ್. ನಾವು ನಮ್ದು ಒಂದೇನಿದೆ ಸಂಸ್ಥೆ ಐತಲ್ಲ ಕ್ರೈಸ್ ಅಂತ, ಸ್ವಲ್ಪ ಡೈರೆಕ್ಟರೇಟ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ನಮ್ಮ ಜೊತೆನೇ ಇತ್ತು ಇಷ್ಟು ದಿವಸ. ಅವರು ನಾವು ಕುಟುಂಬದ ಥರನೇ ಇದ್ವಿ. ಬಟ್ ಅವ್ರನ್ನ ಸಪ್ರೇಟ್ ಮಾಡಿ ಅವ್ರಿಗೆ ಮಾತ್ರ ಎಲ್ಲ ಫೆಸಿಲಿಟಿ ಸಿಗತ್ತೋ, ನಮಗೆ ಯಾವುದು ಸಿಗತ್ತಿಲ್ಲ. ನಾವು ಅವ್ರ ಥರ 24/7 ಕೊಟ್ಟಿಸೋಗೆ ಇರ್ತೀವಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಡೋಕ್ಕಿಂತ ಹೆಚ್ಚು ರಿಸಲ್ಟ್ ನಾವು ಕೊಡತ್ತೀವಿ. ಬಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಿಗುವಂಥ ಕುಮಾರ್ ನಾಯ್ಕನ ವರದಿ ಇನ್ಕ್ರಿಮೆಂಟು ನಮಗೆ ಸಿಕ್ಕಿಲ್ಲ. ಸೊ ಅವ್ರು ಮಾಡೋಷ್ಟೇ ಕೆಲಸ ನಾವು ಮಾಡಿ ಅವ್ರಿಗಿಂತ ಕಡಿಮೆ ಸ್ಯಾಲ್ರಿ ತೊಗೊಳತ್ತೀವಿ. ಮತ್ತು ನಾವೇನು ಸರ್ಕಾರಿ ನೌಕರು, ಪ್ಯೂರ್ ಗೌರ್ಮೆಂಟ್ ಅಲ್ಲ. ಸೊ ಈಗ ನಾವು ಪ್ಯೂರ್ ಗೌರ್ಮೆಂಟ್ ಆಗಬೇಕು, ಡೈರೆಕ್ಟರೇಟ್ ಆದ್ರೆ ಒಂದೇ ನಮಗೆ ಸೊಲ್ಯೂಷನ್. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.